ಇಷ್ಟೊಂದು ಉರಿ ಬಿಸಿಲು ಬಂದಾಗ ಕೂಡ 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 ಈ ಕಾರ್ಯಕ್ರಮ ನಡೀಬೇಕಾದ್ರೆ ಮೋಡ ಕೂಡ ನಿಮ್ಗೆ ರಕ್ಷಣೆ ಆಗಿ ಇವತ್ತು ಉಳ್ಕೊಂಡಿದೆ ಅಂತ ಅಂದ್ರೆ ನಿಮ್ಮ ಮೇಲೆ ಪ್ರಕೃತಿಯ ಆಶೀರ್ವಾದ ಕೂಡ ಇದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನೋಡಿ, ನಿಮ್ಗೆ ಇಷ್ಟೊಂದು ಉರಿ ಬಿಸಿಲು ಬಂದಾಗ ಕೂಡ ಈ ಕಾರ್ಯಕ್ರಮ ನಡೀಬೇಕಾದ್ರೆ ಮೋಡ ಕೂಡ ನಿಮ್ಗೆ ರಕ್ಷಣೆ ಆಗಿ ಇವತ್ತು ಉಳ್ಕೊಂಡಿದೆ ಅಂತ ಅಂದ್ರೆ ನಿಮ್ಮ ಮೇಲೆ ಪ್ರಕೃತಿಯ ಆಶೀರ್ವಾದ ಕೂಡ ಇದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಬಿಸಿಲು ಸ್ವಲ್ಪ ಆಗಿದ್ರೆ ಚೆನ್ನಾಗಿರುತ್ತೆ ಸರ್. ಕಾರ್ಯಕ್ರಮ 9 ಗಂಟೆ ಒಳಗಡೆ ಆಗೋಗ್ಬೇಕು ಅಂತ ನಾವು ಅನ್ಕೊಂಡಿದ್ವಿ. ತಮಗೆ ಗೊತ್ತಿದೆ, ಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳ ಒತ್ತಡದಲ್ಲಿ ಅವ್ರು ಬರೋದು ನಮ್ಮ ಕಾರ್ಯಕ್ರಮಕ್ಕೆ ಸಮಯ ಆದಮೇಲೆ ಬಂದಿದ್ದರು. ನಾವು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಇಷ್ಟು ದಿನ ಭಾಳ ಮೋಡ ಕವಿದ ವಾತಾವರಣ ಇತ್ತು. ಇವತ್ತೇನೆ ಇಷ್ಟು ಜ್ವಲಂತ ಬಿಸಿಲು ಬಂದಿದೆ, ಬೆಳಕು ಬಂದಿದೆ ಯಲಹಂಕಕ್ಕೆ. ಭಾಳ ಸಂತೋಷ. ಒಂದು ರೀತಿಯಲ್ಲಿ ಪರವಾಗಿಲ್ಲ. ಅರ್ಧ ಗಂಟೆ 1 ಗಂಟೆ ನಾವೆಲ್ಲ ರೈತಾಪಿ ಮಕ್ಕಳು ಬಿಸಿಲಲ್ಲೇ ಬೆವರಿನಲ್ಲೇ ಬೆಳೆದಿರೋರು. ಹಾಗಾಗಿ ಇದೇನು ವಿಶೇಷ ಅಂತ ನನಗೆ ಅನ್ಸಲ್ಲ. ಸರ್, ಈಗ ಕಾರ್ಯಕ್ರಮದ ಹೊರತಾಗಿ ರಾಜಕೀಯ ಪ್ರಶ್ನೆ. ಈಗ ನೆನ್ನೆ ಶಾಸಕರು ಯಲಹಂಕದಲ್ಲಿ ಮಾತಾಡ್ತಾ ಬಿಸಿಲು ಸ್ವಲ್ಪ ಆಗಿದ್ರೆ ಚೆನ್ನಾಗಿರುತ್ತೆ ಸರ್. ಕಾರ್ಯಕ್ರಮ 9 ಗಂಟೆ ಒಳಗಡೆ ಆಗೋಗ್ಬೇಕು ಅಂತ ನಾವು ಅನ್ಕೊಂಡಿದ್ವಿ. ತಮಗೆ ಗೊತ್ತಿದೆ, ಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳ ಒತ್ತಡದಲ್ಲಿ ಅವ್ರು ಬರೋದು ನಮ್ಮ ಕಾರ್ಯಕ್ರಮಕ್ಕೆ ಸಮಯ ಆದಮೇಲೆ ಬಂದಿದ್ದರು. ನಾವು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಇಷ್ಟು ದಿನ ಭಾಳ ಮೋಡ ಕವಿದ ವಾತಾವರಣ ಇತ್ತು. ಇವತ್ತೇನೆ ಇಷ್ಟು ಜ್ವಲಂತ ಬಿಸಿಲು ಬಂದಿದೆ, ಬೆಳಕು ಬಂದಿದೆ ಯಲಹಂಕಕ್ಕೆ. ಭಾಳ ಸಂತೋಷ. ಒಂದು ರೀತಿಯಲ್ಲಿ ಪರವಾಗಿಲ್ಲ. ಅರ್ಧ ಗಂಟೆ 1 ಗಂಟೆ ನಾವೆಲ್ಲ ರೈತಾಪಿ ಮಕ್ಕಳು ಬಿಸಿಲಲ್ಲೇ ಬೆವರಿನಲ್ಲೇ ಬೆಳೆದಿರೋರು. ಹಾಗಾಗಿ ಇದೇನು ವಿಶೇಷ ಅಂತ ನನಗೆ ಅನ್ಸಲ್ಲ. ಸರ್, ಈಗ ಕಾರ್ಯಕ್ರಮದ ಹೊರತಾಗಿ ರಾಜಕೀಯ ಪ್ರಶ್ನೆ. ಈಗ ನೆನ್ನೆ